ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿ ಇದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಬೆಂಗಳೂರಿನ ಮಲ್ಲೇಶ್ವರಮನ್ನು ರೀಚ್ ಆಗಿದ್ದೀನಿ. ಇಲ್ಲಿ ಟೆಂಪ್ರೇಚರ್ ಹೆಂಗಿದೆ ಅಂತಂದರೆ ಇದು ಓನ್ಲಿ ಬಿಕಾಸ್ ಆಫ್ ಸನ್ನ ಅಥವಾ ಕರ್ನಾಟಕದ ಎಲೆಕ್ಷನ್ ಅನ್ನೋದು ಏನಿದೆ ಅಪ್ಕಮಿಂಗ್, ಅದ್ರ ಕಾರಣದಿಂದ ಕೂಡ ಈ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಇದೆಯಾ ಅನ್ನೋದು ದಟ್ಸ್ ಮೈ ಕ್ವೆಶ್ಚನ್. ಎನಿವೆ, ಸೊ ಇವತ್ತು ಇಲ್ಲಿ ಒಬ್ಬ ಅಭ್ಯರ್ಥಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಚಾರದ ಜೊತೆಗೆ ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ, ಇಲ್ಲಿನ ಜಿಯೋಗ್ರಫಿ, ಡೆಮೋಗ್ರಫಿ ಏನನ್ನು ಹೇಳುತ್ತೆ, ಒಂದು ಪಕ್ಷವನ್ನು ನೋಡಿಕೊಂಡು ಆ ಪಕ್ಷದ ಮೇನ್ ಲೀಡರ್ ಮುಖವನ್ನು ನೋಡಿಕೊಂಡು ಜನ ಓಟನ್ನು ಕೊಡೋಕ್ಕೆ ಹೋಗ್ತಿದ್ದಾರಾ ಅಥವಾ ಓನ್ಲಿ ಇನ್ ದ ಸೆನ್ಸ್ ಆಫ್ ಡೆವಲಪ್ಮೆಂಟನ್ನು ಗಮನದಲ್ಲಿ ಇಟ್ಕೊಂಡು ಜನ ಓಟನ್ನು ಕೊಡ್ತಾರಾ, ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ಈ ಒಂದು ಬ್ಲಾಗ್ನಲ್ಲಿ ನೀವು ಹೇಳ್ತಾ ಹೋಗ್ತೀರಾ. ಸ್ಟೇ ಟ್ಯೂನ್. ಕ್ರೌಡ್ ಹೆಂಗಿದೆ ಅನ್ನೋದನ್ನು ಜಸ್ಟ್ ಟೇಕ್ ಅ ಲುಕ್. ಓಕೆ, ಫಸ್ಟ್ ಥಿಂಗ್ಸ್ ಫಸ್ಟ್, ಕೆಲವೊಂದಷ್ಟು ವಿಚಾರವನ್ನು ಐ ವುಡ್ ಲೈಕ್ ಟು ಕ್ಲಾರಿಫೈ ಹಿಯರ್. I no more work as an employee to any particular company anymore. So this is also a freelancing job, project ಥರ ಇದು. So I would like to keep it that way only henceforth. ಯಾಕೆಂತಂದರೆ ನನಗೆ ನನ್ನದೇ ಆಗಿರುವಂತಹ ಕೆಲವೊಂದಷ್ಟು ಪ್ಲ್ಯಾನ್ಸ್ ಇದೆ, ಆಸ್ಪಿರೇಷನ್ಸ್ ಇದೆ, ಕಮಿಟ್ಮೆಂಟ್ಸ್ ಇದೆ, ಪ್ರಾಜೆಕ್ಟ್ಸ್ ಇದೆ. ಸೊ ನನಗೆ ದಟ್ಸ್ ದ ಬೆಸ್ಟ್ ವೇ ಅಂತ ಅನ್ನಿಸ್ತು. ಜೊತೆಗೆ ವೆನ್ ಯು ವರ್ಕ್ ಫಾರ್ ಯೋರ್ ಸೆಲ್ಫ್ ಅಲ್ಲ, ಆವಾಗ ನಿಮಗೆ the difference between your personal ethics and professional ethics will be minimum, and that's the best way if you ask me. Hagagi I am freelancing henceforth apart from my own plans. ನಾನು ಈ ಟೈಮನ್ನು ಈ ಒಂದು ಅಪಾರ್ಚುನಿಟೀಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಯಾವಾಗಲೂ ಒಂದು ಡ್ರೀಮ್ ಇತ್ತು. ಇನ್ಫ್ಯಾಕ್ಟ್ ಅದು ಹಳೆ ಒಂದು ನಂಬರ್ 1 ಚಾನೆಲ್ ಆಗಿದ್ದರೂ ಕೂಡ ವಿ ಹ್ಯಾಡ್ ನೋ ಅಪಾರ್ಚುನಿಟಿ, ಐ ಮೀನ್ ನೋ ಸ್ಕೋಪ್ ಟು ಗೆಟ್ ಇನ್ ಟು ದ ಆ್ಯಕ್ಚುಯಲ್ ಫೀಲ್ಡ್ಸ್ ಆ್ಯಂಡ್ ದೆನ್ ರಿಪೋರ್ಟ್. ನನಗಿದು ಯಾವಾಗಲೂ ಒಂದು ಡ್ರೀಮ್ ಇತ್ತು, ಹೇಗಿರುತ್ತೆ ನ್ಯೂಸನ್ನು ಹೆಂಗೆ ರಿಪೋರ್ಟ್ ಮಾಡ್ತಾರೆ, ಅಥವಾ ಯಾವುದಾದ್ರು ಒಂದು ಕ್ಯಾಂಪೇನ್ ಇದೆ ಅಥವಾ ಎಲೆಕ್ಷನ್ ರ್ಯಾಲಿ ನಡೀತಾ ಇದೆ ಅಂತಂದರೆ ವಾಟ್ಸ್ ದ ವೈಬ್ ದೇರ್, ಇದೆಲ್ಲವನ್ನು ಆ ಗ್ರೌಂಡಲ್ಲಿ ನಿಂತು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಐ ಆಲ್ವೇಸ್ ಡ್ರೆಮ್ಟ್. ಬಟ್ ಅಗೇನ್ ದ ಅಪಾರ್ಚುನಿಟಿ ವಾಸ್ ನಾಟ್ ದೇರ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಿಸ್ ಈಸ್ ಹ್ಯಾಪನಿಂಗ್. ಇದು ಒಂದು ಲಾಸ್ಟ್ 3-4 ಇಯರ್ಸ್ ಡ್ರೀಮ್ ಅಂತ ಹೇಳಬಹುದು. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಫುಲ್ಫಿಲ್ ಆಗುತ್ತೆ ಅಥವಾ ಆಗಲೇಬೇಕು ಅನ್ನುವಂಥ ಅರ್ಜೆನ್ಸಿ ಅನ್ನೋದು ನನಗೇನೂ ಇರಲಿಲ್ಲ. ಇಟ್ ಜಸ್ಟ್ ಹ್ಯಾಪನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಐ ಕುಡ್ ಡೆಲಿವರ್ ದ ಬೆಸ್ಟ್ ಕಾಂಟೆಂಟ್ ಆ್ಯಂಡ್ ದ ಬೆಸ್ಟ್ ರಿಪೋರ್ಟ್ ಐ ಕುಡ್ ಡೂ. ಜನರ ವೈಬ್ಸ್ ಹೇಗಿರುತ್ತೆ, ರ್ಯಾಲಿ ಅಂತಂದರೆ ಹೇಗಿರುತ್ತೆ, ಒಂದು ಗಾಡಿಯಲ್ಲಿ ಅವರು ಜನರಿಗೆಲ್ಲ ಹೀಗೆ ಕೈ ವೇವ್ ಮಾಡ್ತಾ ಹೋಗ್ತಾ ಇರುವಾಗ ವಾಟ್ಸ್ ದ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಐ ಕುಡ್ ಫೀಲ್ ಆಲ್ ಆಫ್ ಇಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಕುಡ್ ಡೂ ಇಟ್. ಆ್ಯಂಡ್ ಐ ಹೋಪ್ ಪ್ರತಿಯೊಬ್ಬರಿಗೂ ಕೂಡ ಇಂಥದ್ದೊಂದು ಅಪಾರ್ಚುನಿಟಿ ಅನ್ನೋದು ಸಿಗಬೇಕು. ಜನರ ಪಲ್ಸ್ ಹೇಗಿರುತ್ತೆ, ವಾಟ್ ಪೀಪಲ್ ವಾಂಟ್, ವಾಟ್ ಈಸ್ ದ ರಿಯಾಲಿಟಿ ಆಫ್ ಅ ನ್ಯೂಸ್. ಯಾವಾಗಲೂ ಅಂದ್ಕೊಳ್ತೀವಿ ನಾವು, ಆಯಿತಾ, ನ್ಯೂಸ್ ಅಂತಂದರೆ ದಿಸ್ ಈಸ್ ದ ಫ್ಯಾಕ್ಟ್. ನೋ, ನಾಟ್ ನೆಸೆಸರಿಲಿ. ಕೆಲವೊಂದು ಸತಿ ಸತ್ಯ ಅನ್ನೋದು ಫುಲ್ ಬ್ಲ್ಯಾಕ್ ಆಗೂ ಇರಲ್ಲ, ಫುಲ್ ವೈಟ್ ಆಗೂ ಇರಲ್ಲ. ಕೆಲವೊಂದು ಸತಿ ಅದ್ರ ಎರಡರ ಮಧ್ಯದಲ್ಲಿ ಎಲ್ಲೋ ನಿಂತ್ಕೊಂಡ್ಬಿಟ್ಟಿರುತ್ತೆ, ಥರ್ಡ್ ಡೈಮೆನ್ಷನ್ನಲ್ಲಿ. ಯಾವಾಗ ನೀವು ಆ್ಯಕ್ಚುಯಲ್ ಗ್ರೌಂಡ್ಸಲ್ಲಿ ಇರ್ತೀರಾ, ನಿಮಗೆ ಡೆಫಿನೆಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಸ್ ಅ ಜರ್ನಲಿಸ್ಟ್ for getting this opportunity. ಇಲ್ಲಿನ ದತ್ತಾತ್ರೇಯ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಇಲ್ಲಿನ ಕ್ಯಾಂಡಿಡೇಟ್ ಅವರ ಕ್ಯಾಂಪೇನನ್ನು ಶುರು ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಪರ್ಸ್ನಲಿ ವಿಟ್ನೆಸ್ಸಿಂಗ್ ಅ ಕ್ಯಾಂಪೇನ್. ಅಂದರೆ ಟಿ ವಿಯಲ್ಲೆಲ್ಲ ನೋಡಿದ್ದೆ, ಬಟ್ ರಿಪೋರ್ಟ್ ಮಾಡ್ತಿರೋದು, ವಿಟ್ನೆಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಇವಾಗ ಎಲೆಕ್ಷನ್ ಕ್ಯಾಂಪೇನ್ನ ರ್ಯಾಲಿ ಅನ್ನೋದು ಶುರುವಾಗಿದೆ. ತುಂಬ ಜನ ಅದು ಯಾಕೋ ಗೊತ್ತಿಲ್ಲ ಇಂಥದ್ದೊಂದು ಮಾತನ್ನು ಆಡೋದನ್ನು ನನಗೆ ಪರ್ಸ್ನಲಿ ಕೇಳಿಸ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಜರ್ನಲಿಸ್ಟ್ ಆಗಿದ್ದರೆ ನಿಮಗೆ ಪೊಲಿಟಿಕಲ್ ಸ್ಟ್ಯಾಂಡ್ ಇರಬಾರ್ದು, ನಿಮ್ಮ ಒಪಿನಿಯನನ್ನು ನೀವು ಹೇಳಬಾರ್ದು. ಆ್ಯಂಡ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಿಟಿಸನ್ ಆದಮೇಲೆ ತಾನೇ ನೀವು ಜರ್ನಲಿಸ್ಟ್ ಆಗೋದು. ಹಾಗಾಗಿ ಯಾವುದೇ ಜರ್ನಲಿಸ್ಟು ಒಂದು ಪೊಲಿಟಿಕಲ್ ಇನ್ಕ್ಲಿನೇಷನನ್ನು ಹೊಂದಿರಬಾರ್ದು, ಅವರಿಗೆ ಐಡಿಯಾಲಜಿ ಇರಬಾರ್ದು, ಅವರು ಅದನ್ನು ಹೇಳಬಾರ್ದು ಅಂತ ಹೇಳೋದನ್ನು ಐ ರಿಯಲಿ ಡೋಂಟ್ ಎಕ್ಸೆಪ್ಟ್ ದ್ಯಾಟ್ ಆ್ಯಂಡ್ ಡೋಂಟ್ ಅಪ್ರಿಷಿಯೇಟ್. ಯಾಕೆ ಅಂತಂದರೆ ನೀವು ಒಂದು ದೇಶದ ಸಲುವಾಗಿ ಒಂದು
ಒಳ್ಳೆ ಪಾರ್ಟಿಯನ್ನು, ಯಾವ ಪೊಲಿಟಿಕಲ್ ಪಾರ್ಟಿ ಇನ್ ದ ಫೇವರ್ ಆಫ್ ಕಂಟ್ರಿ ಅನ್ನೋದಿರುತ್ತೆ, ಅದರ ಪರವಾಗಿ ಅಥವಾ ಅದರ ಸ್ಟ್ಯಾಂಡಲ್ಲಿ ಪ್ರತಿಯೊಬ್ಬ ಜರ್ನಲಿಸ್ಟ್ ನಿಲ್ಲಬೇಕು ಅನ್ನೋದನ್ನು ಐ ಪರ್ಸ್ನಲಿ ಫೀಲ್. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಆಮ್ ಆದ್ಮಿ ಪಾರ್ಟಿ ಆಗಿರಲಿ, ಯಾವುದೇ ಪಾರ್ಟಿ ಆಗಿರಲಿ, ಯಾವ ಪಕ್ಷದ ಐಡಿಯಾಲಜಿ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡುತ್ತೆ, ಅಟ್ಲೀಸ್ಟ್ ಕೆಟ್ಟದ್ದನ್ನು ಮಾಡುವುದಿಲ್ಲ, ಐ ಸ್ಟ್ಯಾಂಡ್ ಬೈ ದ್ಯಾಟ್ ಪೊಲಿಟಿಕಲ್ ಐಡಿಯಾಲಜಿ. ಆ್ಯಂಡ್ ಜರ್ನಲಿಸ್ಟ್ ಆಗಿ ಪ್ರತಿಯೊಬ್ಬರು ಕೂಡ ದೇಶದ ಪರವಾಗಿ ನಿಲ್ಲಬೇಕು ಅನ್ನೋದನ್ನು ಐ ಸ್ಟ್ರಾಂಗ್ಲಿ ಫೀಲ್. ಇಲ್ಲಿಂದ ಆಲ್ಮೋಸ್ಟ್ ನೆಕ್ಸ್ಟ್ 2 ಕಿಲೋಮೀಟರ್ಸ್ವರೆಗೂ ನಾನು ವೆಹಿಕಲಲ್ಲಿದ್ದೆ. ಅಲ್ಲಿ ಮಿನಿಸ್ಟರ್ ಒಬ್ರದ್ದು ರಿಯಾಕ್ಷನ್ ತೊಗೋಬೇಕು ಅಂತ ಕಾಂಟೆಂಟ್ ವೈಸ್ ಪ್ಲ್ಯಾನ್ ಮಾಡಿದ್ದೆ, ಬಟ್ ಇಟ್ ಕುಡಂಟ್ ಹ್ಯಾಪನ್. ಬಟ್ ಜನರ ರಿಯಾಕ್ಷನ್ ಇದೆ ಅಲ್ಲ, ಅದನ್ನು ನೋಡೋದೇ ಒಂದು ರೀತಿಯಲ್ಲಿ ದೊಡ್ಡ ಹಬ್ಬ. ಹೇಗಿರುತ್ತೆ ಎಲೆಕ್ಷನ್ ಕ್ಯಾಂಪೇನ್ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ವಿಟ್ನೆಸ್ ಮಾಡ್ತಾ ಇರೋದು. ಸೊ ಒಂದು ಡಿಜಿಟಲ್ ಚಾನೆಲ್ನ ಗ್ರೌಂಡ್ ರಿಪೋರ್ಟಿಂಗ್ ಆ್ಯಂಡ್ ಜನರ ವೈಬ್ಸನ್ನು ನೋಡಿದ್ರೆ ಯಾಕೆ ಎಲ್ಲರೂ ಕೂಡ ಎಲೆಕ್ಷನ್ಗೆ ನಿಲ್ಲೋಕೆ ಅಥವಾ ಟಿಕೆಟ್ ಎಲ್ಲ ಪಡೆಯೋದಕ್ಕೆ ಇಷ್ಟು ಉತ್ಸುಕ ಆಗಿರ್ತಾರೆ ಅನ್ನೋದು ನಾವು ಐ ಕ್ಯಾನ್ ಫೀಲ್ ಇಟ್. ಅಂದರೆ ಮನೆ ಮೇಲಿಂದ ಜನ ಹಾಯ್ ಹೇಳ್ತಾರೆ, ಅಂಗಡಿಯಿಂದ ಹಾಯ್ ಹೇಳ್ತಾರೆ. ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಜನಸೇವೆ, ಜನಾರ್ದನ ಸೇವೆ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮಾಡಬೇಕು ಅಂತಂದ್ರೆ ವಂಶ ಪುಣ್ಯ ಇರಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಯಾರು ಟಿಕೆಟನ್ನು ಪಡ್ಕೊಳ್ತಾರೆ ಅವರು ಕೂಡ ಜನರಿಗೆ ಏನು ಬೇಕು ಅನ್ನೋದನ್ನು ಎಷ್ಟು ಫೋಕಸ್ ಮಾಡ್ತಾರೆ. ದ್ಯಾಟ್ ಇಸ್ ದ್ಯಾಟ್ ಪರ್ಸನಲ್ ಅಜೆಂಡಾ. ಓಕೆ, ಲೆಟ್ಸ್ ಫೇಸ್ ಸಮ್ ಫ್ಯಾಕ್ಟ್ಸ್ನ. ಅಂದರೆ ಇವಾಗ ಸಿಚುವೇಶನ್ ಏನಿದೆ ಗೊತ್ತಾ ನಮ್ಮ ದೇಶದಲ್ಲಿ, ಕರಪ್ಟ್ ವರ್ಸಸ್ ಲೆಸ್ ಕರಪ್ಟ್ ಅನ್ನೋ ಥರದಲ್ಲಿದೆ. ಆ್ಯಂಡ್ ವಿಚ್ ಈಸ್ ಅನ್ಫಾರ್ಚುನೇಟ್. 100% ಸಾಚ ಅಂತ ಯಾರೂ ಇಲ್ಲ, 100% ಇವರೇ ಕರಪ್ಟ್ ಅಂತ ಇವರನ್ನೇ ಬೆಟ್ ಮಾಡಿ ತೋರಿಸೋ ಥರದಲ್ಲಿಲ್ಲ. ಎಟ್ ದ ಸೇಮ್ ಟೈಮ್ ಆ ರೀತಿ ಸಿಚುವೇಶನ್ ಮಾಡಿದ್ದು ಕೂಡ ಎಲ್ಲೋ ಒಂದು ಕಡೆ ನಾವೇ ಅಂತ ಹೇಳಬಹುದು. ನಾವು ಕರೆಕ್ಟಾಗಿ ವೋಟ್ ಹಾಕುವಾಗಲೇ ಅಥವಾ ಯಾವ ಕ್ಯಾಂಡಿಡೇಟ್ ಬೇಕು ಅನ್ನೋದನ್ನು ಡಿಮಾಂಡ್ ಮಾಡೋದ್ರಲ್ಲಿ ನಮ್ಮನ್ನು ವಾಯ್ಸ್ ಮಾಡ್ತಾ ಇದ್ದಿದ್ರೆ, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಅಟ್ಲೀಸ್ಟ್ ದೇಶವನ್ನು ಲೂಟಿ ಮಾಡೋ ಸಲುವಾಗಿ ಯಾರ್ದು ಎಜೆಂಡಾ ಇರುತ್ತೆ ಅಂಥವ್ರನ್ನ ನಾವು ಪವರಲ್ಲಿ ತರ್ತಿರ್ಲಿಲ್ವೇನೋ. 8 ವರ್ಷ ಆದಮೇಲೆ ಯಾರಿಗೆ ವೋಟ್ ಹಾಕೋದು? ಯಾಕೆ BJPಗೆ? ಯಾಕೆ? ಯಾರು ಹೇಳಿದಾರೆ ನಿಂಗೆ? ನಮ್ಮ ಕಡೆ ಅಂತಂದ್ರೆ ಈ ವಾರ್ಡಲ್ಲೆಲ್ಲ ಯಾರು ಇಷ್ಟ BJPಯಲ್ಲಿ ವೋಟ್ ಹಾಕಕ್ಕೆ ಅಂತಂದ್ರೆ? ಸಪ್ತಗಿರಿ ಗೌಡ ಅವರ? ನರೇಂದ್ರ ಮೋದಿ ಇಷ್ಟನಾ? ನೋಡಿದ್ಯಾ ಅವ್ರನ್ನ? ಭಾಷಣ ಎಲ್ಲ ಕೇಳಿದ್ಯಾ? ಇಷ್ಟ ಆಗ್ತಾರ? ಏನಕ್ಕೆ ಇಷ್ಟ ಆಗ್ತಾರೆ? ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ ಅಂತ ಇಷ್ಟ ಆಗ್ತಾರಾ? ಮತ್ ಮನೇಲಿ ಯಾರಿದ್ದಾರೆ? ನಮ್ಮಮ್ಮ, ನಮ್ಮ ಅಕ್ಕ, ಅವರು ಅಕ್ಕ ಅಮ್ಮ ಎಲ್ಲ ಅವರೆಲ್ಲ ಯಾರಿಗೆ ವೋಟ್ ಹಾಕ್ತಾರೆ ಅಂತ ಕೇಳಿದೆ. ಹೌದಾ? ನಿನ್ ಕೇಳೇ ಎಲ್ರೂ ವೋಟ್ ಹಾಕೋದಾ BJPಗೆ? ನೆಕ್ಸ್ಟ್ ನೀನು ದೊಡ್ಡವನಾದ್ಮೇಲೆ ಇವರು ಸಪ್ತಗಿರಿ ಅವ್ರ ಥರ ನೀನು ಎಲೆಕ್ಷನ್ ನಿಲ್ತೀಯಾ? ಅವಾಗಲೂ BJP ಟಿಕೆಟಾ? ಬಟ್ BJP ಅವರೇ ಒಳ್ಳೆಯವರು ಅಂತ ನೀನು ಯಾಕೆ ಅನ್ಕೋತೀಯ? ಅವ್ರನ್ನು ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಹಂಗಾರೆ ಎಲ್ರಿಗೂ ವೋಟ್ ಹಾಕು. ಹಾಕಲ್ಲ? ಅವರಿಗಷ್ಟೇ. ಹೌದಾ? ಮತ್ತು ನೀನು ಓದಿ ಗಿದಿ ಮತ್ತೆ IAS IPS ಎಲ್ಲ ಆಗಬೇಕು ಅಂತ ಆಸೆ ಇಲ್ವಾ? IAS IPS ಆಗಿ ಹಂಗಾದ್ರೆ ಎಲೆಕ್ಷನ್ ನಿಲ್ತೀಯಾ? ಮತ್ತೆ ಬರೇ ವೋಟ್ ಹಾಕೋದು BJP ಸಪೋರ್ಟ್. ಸೂಪರ್, ಹೈಫೈ ಕೊಡು ಒಂದು. ಸೊ ನಾವು ಯಾವಾಗಲೂ ಒಂದು ಬ್ಲೇಮ್ ಮಾಡ್ತಾ ಇರ್ತೀವಿ, ಆಯಿತಾ? ಸಿಸ್ಟಮ್ ಸರಿ ಇಲ್ಲ ರೀ, ಸಿಸ್ಟಮ್ ಸರಿ ಇಲ್ಲ. ಸಿಸ್ಟಮ್ ಸರಿ ಇಲ್ಲ ಅಂತಂದರೆ ಯಾರು? ಎಲ್ರದ್ದು ಒಂದು ಹಾಡು, ಸಿಸ್ಟಮ್ಮೇ ಸರಿ ಇಲ್ಲ ಚೊಂಬೇಶ್ವರ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ಲಾ ಒಂದೇ ಸಲ. ಟ್ರೂ, ಬಟ್ ಸಿಸ್ಟಮ್ ಸರಿ ಮಾಡೋಕ್ಕೆ ತಾಕತ್ತಿರೋದು ನಮ್ಮ ಹತ್ರ. ಯಾವಾಗ? ಎಲೆಕ್ಷನ್ನ ಕ್ಯಾಂಡಿಡೇಟನ್ನು ಡಿಸೈಡ್ ಮಾಡುವಾಗಲೂ ನಮ್ಮ ಮುಂದೆ ಇರುವಂಥ ಆಪ್ಷನ್ಸ್ ನೋಡಿ, ಯಾವುದೋ ಒಂದು ಪೊಲಿಟಿಕಲ್ ಐಡಿಯಾಲಜಿ ಅಥವಾ ಆ ಪೊಲಿಟಿಕಲ್ ಐಡಿಯಾಲಜಿಯ ಮೇನ್ ಲೀಡರನ್ನು ನೋಡಿ, ಅವರ ಮುಖವನ್ನು ನೋಡಿ ವೋಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ದಟ್ ಈಸ್ ನಾಟ್ ಆ್ಯಕ್ಚುಲಿ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್. ಒಂದು ಕ್ಯಾಂಡಿಡೇಟ್ ನಿಲ್ಲೋಕ್ಕಿಂತ ಮುಂಚೆ ಅವರಿಗೆ ಇಂಥದ್ದೇ ಸ್ಟ್ಯಾಂಡರ್ಡ್ಸ್ ಇರಬೇಕು ಅನ್ನೋದು ಸೆಟ್ ಆಗಬೇಕು ಡೆಫಿನೆಟ್ಲಿ. ಅನ್ಫಾರ್ಚುನೇಟ್ಲಿ ಗ್ರೌಂಡ್ ರಿಯಾಲಿಟಿ ಏನಿರುತ್ತೆ ಗೊತ್ತಾ? ಜನ ವೋಟಿಂಗ್ ಅನ್ನೋದು ತಮ್ಮ ಪವರ್ ಅಂತ ಕನ್ಸಿಡರೇ ಮಾಡಿಲ್ಲ. ಅವರು ಯಾರನ್ನೋ ಒಬ್ಬರನ್ನ ನೋಡಿಕೊಂಡು, ಯಾವುದೋ ಒಂದು ಪಕ್ಷನ ನೋಡಿಕೊಂಡು, ಐಡಿಯಾಲಜಿನ ನೋಡಿಕೊಂಡು, ಡೆಫಿನೆಟ್ಲಿ ಐಡಿಯಾಲಜಿ ಅನ್ನೋದು ಮ್ಯಾಟರ್ ಆಗುತ್ತೆ, ಬಟ್ ಜಾತಿ ಮ್ಯಾಟರ್ ಆಗಬಾರ್ದಲ್ವಾ? ನಮ್ಮ ಇಂಡಿಯಾದಲ್ಲಿ
ರಿಲಿಜನ್ ಅನ್ನೋದನ್ನು ತಗೊಳ್ಳೋದೇ, ಕ್ಯಾಸ್ಟ್ ಸಿಸ್ಟಮ್ ಅನ್ನೋದನ್ನು ತಗೊಳ್ಳೋದೇ ಯಾವುದೇ ವಿಷಯ ಕೂಡ ಶುರುವಾಗೋದಿಲ್ಲ, ಪೂರ್ಣನೂ ಆಗೋದಿಲ್ಲ. ಆ್ಯಂಡ್ ವೋಟಿಂಗ್ ಸಿಸ್ಟಮ್ ಈಸ್ ನೋ ಅದರ್ ವಂಡರ್. ಸೊ ಇದು ಚೇಂಜಸ್ ಆಗಬೇಕು. ಆಗಲ್ಲ ಅಂತ ನಿರಾಶಾವಾದವನ್ನು ವ್ಯಕ್ತಪಡಿಸೋದಕ್ಕಿಂತ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಇರೋದನ್ನು ಐ ಟೋಟಲಿ ಫೀಲ್ ಇಟ್. ಜೊತೆಗೆ ಯಾರ್ಯಾರು ವೋಟರ್ ಕಾರ್ಡ್ ಇದ್ದರೂ ಕೂಡ ಎಲೆಕ್ಷನ್ ಡೇಯನ್ನು ಹಾಲಿಡೇ ಅಂತ ಮನೇಲಿ ಮಜಾ ಮಾಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಅಂಥವ್ರಿಗೂ ಏನಾದರೂ ಸ್ಟ್ರಿಕ್ಟ್ ಆಗಿರುವಂಥ ರೆಗ್ಯುಲೇಷನ್ಸನ್ನು ಜಾರಿ ತರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಪಾಸ್ಬುಕ್ ಇರುತ್ತೆ ಎಲ್ಲದಕ್ಕೂ, ಅದೇ ಥರದ ಪಾಸ್ಬುಕ್ ಸಿಸ್ಟಮನ್ನು ಈ ವೋಟಿಂಗ್ ಸಿಸ್ಟಮಲ್ಲೂ ತರಬೇಕು. ನಿಮ್ಮ ವೋಟರ್ ಐ ಡಿ ಇದ್ದು ನೀವು ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿಲ್ಲ ಅಂತಂದರೆ ನಿಮ್ಮ ಗೌರ್ಮೆಂಟಿಂದ ಏನೇನು ಅಪಾರ್ಚುನಿಟೀಸ್ ಅನ್ನೋದು ಸಿಗ್ತಾಯಿತ್ತು ಅದೆಲ್ಲದನ್ನು ಸಸ್ಪೆಂಡ್ ಮಾಡಬೇಕು. ಸಿ, ವಿ ಆಲ್ವೇಸ್ ಟಾಕ್ ಅಬೌಟ್ ಅವರ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ವಾಟ್ ಅಬೌಟ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್ ದಟ್ ಆರ್ ಗಿವನ್ ಬೈ ದ ಸೇಮ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ ನಂಬರ್ 21 ಬಗ್ಗೆ ಮಾತಾಡ್ತೀವಿ. ಏನಂತ? ಫ್ರೀಡಮ್ ಟು ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಲಿವ್, ರೈಟ್, ಕರೆಕ್ಟ್. ಬಟ್ ವಾಟ್ ಅಬೌಟ್ ಯುವರ್ ಫಂಡಮೆಂಟಲ್ ಡ್ಯೂಟೀಸ್? ನಿಮ್ಮ ಕೈಯಲ್ಲಿ ಇರುವಂತಹ ಪವರ್ ಟು ಚೂಸ್ ಅ ಗವರ್ಮೆಂಟ್, ಅದನ್ನು ಕರೆಕ್ಟಾಗಿ ಮಾಡದೆ ಸಿಸ್ಟಮ್ ಸರಿ ಇಲ್ಲ, ಸಿಸ್ಟಮಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸರಿ ಇಲ್ದೋದವ್ರನ್ನ ಕಿತ್ತು ಬಿಸಾಕಿ ಎಲ್ಲಿವರೆಗೂ ಅದನ್ನು ಮಾಡ್ತಾ ಇರಬೇಕು ಅಂತಂದರೆ ಯಾರು ನಮ್ಮ ಫೇವರಲ್ಲಿರಲ್ಲ, ಯಾರು ಕಂಟ್ರಿ ಫೇವರಲ್ಲಿರಲ್ಲ ಅಂಥದ್ದು ಯಾವುದೇ ಗೌರ್ಮೆಂಟ್ ಬೇಡ, ಯಾವುದೇ ಕ್ಯಾಂಡಿಡೇಟ್ ಬೇಡ. ಇದನ್ನು ತುಂಬ ಸ್ಟ್ರಾಂಗಾಗಿ ನಾವು ಕಮ್ಯುನಿಕೇಟ್ ಮಾಡಬೇಕು. And here we come to the heart of Namma Bengaluru. Majestic, 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 majestic. Majestic for you. ಇವಾಗ ನಾನಿರೋದು ಮೆಜೆಸ್ಟಿಕ್ನಲ್ಲಿ. ಅಂದರೆ ನಾವೆಲ್ಲ ಚಿಕ್ಕವರು ಇರುವಾಗ ಬೆಂಗಳೂರು ಅಂತಂದರೆ ಮೇಯ್ನಾಗಿ ಗೊತ್ತಿದ್ದಂಥ ಏರಿಯಾ ಅಂತಂದರೆ ಮೆಜೆಸ್ಟಿಕ್ ಅಂತ. ಸೊ ಈ ಮೆಜೆಸ್ಟಿಕ್ಕಲ್ಲಿ ಇವತ್ತು ಈ ಒಂದು ಗ್ರೌಂಡ್ ರಿಪೋರ್ಟಿಂಗ್ನ ಎಂಡ್ P2Cಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಬೀನ್ ಇಯರ್ಸ್. ನಾನು ಈ ಪ್ಲೇಸೆಲ್ಲ ಓಡಾಡಿ ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ಸೊ ರಿಯಲ್ ಬೆಂಗಳೂರು ನೋಡಬೇಕು, ಬೆಂಗಳೂರಿನ ಜನ ನೋಡಬೇಕು, ಇಲ್ಲಿನ ಜಂಜಾಟ ನೋಡಬೇಕು, ಇಲ್ಲಿನ ಹಳಾಬಿಡಿ ನೋಡಬೇಕು, ಗಡ್ಬಿಡಿ ನೋಡಬೇಕು. ಆ್ಯಕ್ಚುಯಲ್ ಬೆಂಗಳೂರು ನೋಡಬೇಕು ಅಂತಂದರೆ ಇಲ್ಲೊಂದ್ಸತಿ ಬರಬೇಕು ನೀವು. ಯಾರೆಲ್ಲ ಬ್ಯಾಂಗ್ಳೂರವ್ರು ಇದ್ದೀರಾ, ಸೊ ಅವ್ರು ನೋಡಿರ್ತೀರಾ. ಯಾರು ನಾರ್ತ್ ಇಂಡಿಯಾದಿಂದ ಬಂದಿದ್ದೀರಾ, ನಾಟ್ ಸೊ ಬ್ಯಾಂಗ್ಳೂರ್ ಪ್ಲೇಸಸ್ಸಿಂದ ಬಂದಿದ್ದೀರಾ, ಅವರೆಲ್ರಿಗೂ ಕೂಡ ದಿಸ್ ಈಸ್ ಬೆಂಗಳೂರು ಫಾರ್ ಯು. A note to all fellow voters. ನಿಮ್ಮ ಏರಿಯಾದಲ್ಲಿ, ಲೋಕಲ್ ಏರಿಯಾದಲ್ಲಿ ಯಾರು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರಲ್ಲ ಅವರು ಕರೆಕ್ಟಾಗಿರಬೇಕು. ಒಂದನ್ನು ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಪ್ರೈಮ್ ಮಿನಿಸ್ಟರನ್ನು ಚೂಸ್ ಮಾಡೋದಿಲ್ಲ, ನಮ್ಮ ಚೀಫ್ ಮಿನಿಸ್ಟರನ್ನು ಚೂಸ್ ಮಾಡುವಂತಹ ರೈಟ್ಸ್ ನಮ್ಮ ಹತ್ರ ಇಲ್ಲ. ಬಟ್ ವಿ ಹ್ಯಾವ್ ದ ಅಥಾರಿಟಿ ಟು ಚೂಸ್ ದ ಲೋಕಲ್ ರೆಪ್ರೆಸೆಂಟೇಟಿವ್. ಅಟ್ಲೀಸ್ಟ್ ಕಡ್ಡೇ ಪಕ್ಷ ನಾನು ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, ಒಂದೇ ಒಂದು ಕೆಲಸ ಮಾಡಿ, ವೋಟ್ ಹಾಕೋದಕ್ಕಿಂತ ಮೊದಲು ನಿಮ್ಮ ಲೋಕಲ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ವಾ ಅನ್ನೋದನ್ನು myneta.com ಅನ್ನೋ ವೆಬ್ಸೈಟ್ನಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನಾನಾಗಲೇ ಹೇಳಿದೆ ಅಲ್ಲ, ಕರಪ್ಟ್ ವರ್ಸಸ್ ಲೆಸ್ ಕರಪ್ಟ್ ಅನ್ನೋ ಸಿಚುವೇಶನ್ ಇರುವಾಗ ಕಡೇ ಪಕ್ಷ ಒಬ್ಬ ಕ್ರಿಮಿನಲ್ ಕೈಯಲ್ಲಿ ಅಧಿಕಾರವನ್ನು ಕೊಡೋದು ಬೇಡ. ರೈಟ್ ರೈಟ್. ಓ ಯಾ, ಆವತ್ತು ನಾನು ವಾಪಸ್ ಬರ್ತಾ ಇರೋ ಟೈಮಲ್ಲೇ ಸೊ ಈ ಒಂದು ರೋಡಲ್ಲಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾಯಿದ್ರು ಅಂತ ಝೀರೋ ಟ್ರಾಫಿಕ್ ಅರೇಂಜ್ ಮಾಡಿದರು. ಅಮಿತ್ ಶಾ ಕಾಣಿಸ್ಲಿಲ್ಲ, ಬಟ್ ಅವ್ರ ಗಾಡಿ ಅಂತೆ ಅದು, ನಮ್ಮ ಡ್ರೈವರ್ ಹೇಳಿದ್ದು. ಜಸ್ಟ್ ಟೇಕ್ ಅ ಲುಕ್, ತುಂಬ ಸ್ಪೀಡಾಗಿ ಹೋಗ್ತಿದ್ದಾರೆ. And yeah, that's the end of my election vlog. Hope you all enjoyed. Please do subscribe, like, comment and share. And definitely May 10th ಗೆ vote ಹಾಕೋದನ್ನ ಮರಿಲೇಬೇಡಿ.